ಅದೊಂದು ದಲಿತರ ಮಠ. ಅಲ್ಲಿನ ಸ್ವಾಮೀಜಿ ಆ ಭಾಗದ ಮಕ್ಕಳಿಗಾಗಿ ಮಠದ ಆವರಣದಲ್ಲೇ ಶಿಕ್ಷಣ ಸಂಸ್ಥೆಯೊಂದನ್ನು ತೆರೆದಿದ್ದಾರೆ. ಆದರೆ ಆ ಮಠದ ದ್ವಾರ ಬಾಗಿಲಿನ ಜಾಗ ವಿವಾದ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಈ ಕುರಿತ ಸ್ಟೋರಿ ಇದೆ, ನೋಡೋಣ. ಹರಳಯ್ಯ ಮಠದ ದ್ವಾರ ಬಾಗಿಲಿಗೆ ತಂತಿ ಬೇಲಿ. ಮಠದ ಶ್ರೀಗಳ ವಿರುದ್ಧ ಒತ್ತುವರಿ ಆರೋಪ. ಮಠದ ದ್ವಾರ ಬಾಗಿಲ ಜಾಗ ತಮ್ಮದೆಂದು ಖ್ಯಾತಿ. ಮಠದ ದ್ವಾರ ಬಾಗಿಲಿಗೆ ಬೇಲಿ, ಮಠಕ್ಕೆ ರಸ್ತೆ ಇಲ್ಲದೆ ಆತಂಕಕ್ಕೀಡಾದ ಸ್ವಾಮೀಜಿ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಐಮಂಗಲ ಗ್ರಾಮದಲ್ಲಿ. ಇಲ್ಲಿನ ಮಹಾಶಿವಶರಣ ಹರಳಯ್ಯ ಗುರುಪೀಠ ವಿವಾದ ಬೀದಿಗೆ ಬಿದ್ದಿದೆ. ಹೌದು, ಹರಳಯ್ಯ ಮಠದ ಪೀಠಾಧಿಪತಿ ಶ್ರೀಗಳು ಶ್ರಮ ವಹಿಸಿ ಸರ್ಕಾರದ ಅನುದಾನ ಹಾಗೂ ಭಕ್ತರ ಸಹಕಾರದಿಂದ ಬೃಹತ್ ಮಠ ಕಟ್ತಾ ಇದ್ದಾರೆ. ಮಠದ ಆವರಣದಲ್ಲೇ ಶಿಕ್ಷಣ ಸಂಸ್ಥೆ ನಿರ್ಮಾಣ ಮಾಡಿದ್ದಾರೆ. ಆದರೆ ಈಗ ಮಠದ ದ್ವಾರ ಬಾಗಿಲಿರುವ ಜಮೀನು ವಿವಾದಕ್ಕೆ ಸಿಲುಕಿದೆ. ಈ ಮಠಕ್ಕೆ ಎಂಟ್ರಿಯಾಗಲು ಜಮೀನಿನ ನಕಾಶೆಯಲ್ಲಿ ರಸ್ತೆಯೇ ಇಲ್ವಂತೆ. ಹೀಗಾಗಿ ಮಠದ ದ್ವಾರ ಬಾಗಿಲಿಗೆ ತಂತಿ ಬೇಲಿ ಹಾಕಿದ್ದಾರೆ ಜಮೀನಿನ ಮಾಲೀಕ. ಆದಿರಾಳು ಗ್ರಾಮದ ಸಿದ್ದೇಶ್ವರ್, ನಮ್ಮ ಜಮೀನಿನಲ್ಲಿ 5 ಗುಂಟೆ ಜಾಗವನ್ನ ಶ್ರೀಗಳು ದೌರ್ಜನ್ಯದಿಂದ ಒತ್ತುವರಿ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಜೊತೆಗೆ ಸರ್ವೆಗೆ ಬಂದಾಗ ಶ್ರೀಗಳು ಅಡ್ಡಿಪಡಿಸಿ ಪದೇ ಪದೇ ತೊಂದರೆ ನೀಡುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ 1 ಅಡಿ ಜಾಗ ಸಹ ಅವರಿಗೆ ಬಿಡಲ್ಲ, ಅವರ ವಿರುದ್ಧ ಕಾನೂನು ಹೋರಾಟ ಮಾಡ್ತೀನಿ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವ್ರು ತಗೊಬೇಕಾದ್ರೆ ನಕಾಶೆಯಲ್ಲಿ ರಸ್ತೆ ಅವ್ರು ನೋಡ್ಕೊಂಡಿಲ್ಲ. ನಾವು ಸಾಮಾಜಿಕ ಕಳಕಳಿಯಿಂದ ಕೋಚಿಂಗ್ ಸೆಂಟರ್ ಎಲ್ಲ ಇದೆ ಅಂತ ಹೇಳಿದ್ರು. ನಾವು ಅದಕ್ಕೆ ಒಂದು 20 ಫೀಟ್ ಜಾಗ ಬಿಡ್ತೀವಿ ನಿಮ್ಗೆ ಓಡಾಡಕ್ಕೆ. ಒಂದು 7-8 ಸೈಟ್ ಆಗೋಷ್ಟು ಜಾಗನ ಅಕ್ವೈರ್ ಮಾಡಿ ಇದು ಕಾಂಕ್ರೀಟ್ ಹಾಕಿದ್ರು. ಮತ್ತೆ ಪಿಲ್ಲರ್ ಹಾಕಿ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಶುರು ಮಾಡಿ. ಕೇಳಿದ್ರೆ ನಿಮ್ಮ ತಂದೆದೇನು ಜಾಗ ಇಲ್ಲ, ಗಲಾಟೆ ಮಾಡಿದ್ರು. ADLR ರಿಪೋರ್ಟ್ ಇದೆ ನಮ್ಮ ಹತ್ರ, ಉತ್ತೋರಿ ಮಾಡಿದ್ದಾರೆ. ಜಾತಿ ಕಾರಣಕ್ಕೆ ಕಿರುಕುಳ, ಹಣಕ್ಕೆ ಬ್ಲಾಕ್ ಮೇಲ್, ಹರಳಯ್ಯ ಗುರುಪೀಠ ಶ್ರೀ ಪ್ರತ್ಯಾರೋಪ. ಇನ್ನು ಹರಳಯ್ಯ ಮಠದ ರಸ್ತೆ ವಿವಾದ ಐಮಂಗಲ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಸ್ಥಳಕ್ಕೆ ಹಿರಿಯೂರು ಡಿವೈಎಸ್ಪಿ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಸೂಚಿಸಿದ್ದಾರೆ. ಆದರೆ ಹರಳಯ್ಯ ಶ್ರೀಗಳು ಮಾತ್ರ ಪ್ರಾಣ ಭಯದ ಆತಂಕ ವ್ಯಕ್ತಪಡಿಸಿದ್ದಾರೆ. ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ದಲ್ಲದೆ ದಲಿತ ಮಠ ಎಂಬ ಕಾರಣಕ್ಕೆ ಇಲ್ಲಸಲ್ಲದ ವಿವಾದ ಸೃಷ್ಟಿ ಮಾಡುತ್ತಿದ್ದಾರೆ ಅಂತ ಶ್ರೀಗಳು ಕಳವಳ ವ್ಯಕ್ತಪಡಿಸಿದ್ದಾರೆ. ಇದು ನಂದೇ ಸ್ವಾಮಿಗಳಿಗೆ ಬ್ಲಾಕ್ ಮೇಲ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಪರ್ಪಸ್ಸು ಜಾತಿ ಇದು. ಜಾತಿ ಕಾರಣಕ್ಕಾಗಿನೇ ಸರ್. ಅದೇ ಲಿಂಗಾಯತರ ಮಠ ಆಗಿದ್ರೆ ಇಷ್ಟು ಗದ್ದಲಾಗ್ತಿತ್ತಾ? ಹಿಂಗೆ ಬಂದು ಬಾಗಿಲಿಗೆ ಅಡ್ಡಕ್ಕೆ ಬೇಲಿ ಕಟ್ತಾರ? ಇದು ಸರಿನಾ? ಉದ್ದೇಶ ಇಷ್ಟೇ ಸರ್, ಸ್ವಾಮಿಗಳು ಕೋರ್ಟ್ ಕಚೇರಿಗೆ ಅಲಿಲ್ಲ. ಒಟ್ಟಾರೆ ಹರಳಯ್ಯ ಗುರುಪೀಠಕ್ಕೆ ಓಡಾಡುವ ರಸ್ತೆಗೆ ಸಮಸ್ಯೆ ಎದುರಾಗಿದೆ. ಹೀಗಾಗಿ ದ್ವಾರ ಬಾಗಿಲಿಗೆ ಖಾಸಗಿ ವ್ಯಕ್ತಿಯು ತಂತಿ ಬೇಲಿ ಹಾಕಿದ್ದು ಅಧಿಕಾರಿಗಳು ಮಠದ ರಸ್ತೆ ವಿವಾದಕ್ಕೆ ಇತಿಶ್ರೀ ಹಾಡಬೇಕಿದೆ. ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.